ಅಡುಗೆ ಮನೆ ಮಾಡಿ ಹಾಸಿಗೆ ಅಂತಂದು ಬೆಳಗಾವಿ ಇಟ್ಟರೆ ಜಗದೀಶ್ ಶೆಟ್ಟರ್ ಲೋಕಲ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದಾರೆ? ಕಾಂಗ್ರೆಸ್ ರೀ. ಅದಕ್ಕೆ ಜಗದೀಶ್ ಶೆಟ್ಟರ್ ಉತ್ತರ ಕೊಟ್ಟರಲ್ಲ ರೀ. ಉತ್ತರ ಕೊಟ್ಟರು. ಮತ್ತು ಈಗಾಗಲೇ ಆ ಲೋಕಲ್ ಇಶ್ಯೂದು ಇವರಿಲ್ಲ ಅಲ್ಲ ಇಲ್ಲ ಅನ್ನೋದು ಮುಗಿದು ಹೋಗೈತದ್ರೆ ಯಾವ್ಯಾವ ಅದು ಯಾವ ಕಾರಣಕ್ಕೆ ಎದ್ದಿತ್ತು ತಮಗೂ ಗೊತ್ತೈತ್ರಿ. ಈಗ ಯಾರ್ಯಾರು ಕೆಲ ಮಂದಿ ಟಿಕೆಟ್ ಕೇಳಿದ್ರು ಅಸ್ಮಾನ್ ಆ ವಿಷಯದಿಂದ ಅದು ಹೊರಗಿನವರು ಹಿಂಗೆ ತಂದಿದ್ದಾರೆ. ಆ ಇಶ್ಯೂ ನಾವು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಸುರೇಶ್ ಅಂಗಡಿ ಅವ್ರ ಮನೆ ಅಲ್ಲೇ ಇರ್ತಾರೆ ಅಥವಾ ಬಾಡಿಗೆ ಮನೆ ಮಾಡಿರ್ತಾರೆ. ಬಾಡಿಗೆ ಮನೆ ಮಾಡಿ ಇರ್ಬೋದಲ್ಲ, ಎಷ್ಟೋ ಮಂದಿ ಇರ್ತಾರೆ, ಅದೇನು ತಪ್ಪಿಲ್ಲ. ಮತ್ತು ಈ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ, ಈಗ ಏನು ಮಾಡೋಕ್ಕಾಗ್ತೈತೆ ಸರ್? ಬಿಜೆಪಿ ಸರ್ ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿಕ್ಕೆ ಬೆಳಗಾವಿ ರೀ. ಸೊ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ನೋಡಿರಿ ಇವತ್ತು ನಾಮಿನೇಷನು. ಸೊ ಇಂಥ ಕೆಟ್ಟ ಬಿಸಿಲಲ್ಲೇನೋ ಜನ ಇಷ್ಟೆಲ್ಲ ಬಂದು ಮೆರವಣಿಗೆ ನಿಂತು ಅಂದರೆ ಪ್ರೀತಿ ಇದ್ದಾಗನೇ ಇಷ್ಟು ಜನ ಬರ್ತಾರೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜಗದೀಶ್ ಶೆಟ್ಟರ್ ಎಷ್ಟು ಲಕ್ಷ ಗಂಟೆ ಲೀಡ್ಲಿ ಗೆಲ್ತಾರೆ ಅಂತೇಳಿ ನಮಗೊಂದು ಕಾನ್ಫಿಡೆನ್ಸ್ ಇವತ್ತು ಬಂತು. ಬಾ ಎಲೆಕ್ಷನ್ದಲ್ಲಿ ಅರವಾನ್ ಮತ್ತು ಗೋಕಾಕಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ರು. ಬರೀ 5,000 ಅಂತರದಿಂದ ಗೆದ್ದಿದ್ರು ಮಂಗಳ ಅಂಗಡಿ ಅವರು. ಈ ಸರಿ ಎಷ್ಟು ಲೀಡ್ ಕೊಡ್ತೀರಿ? ಈಗ ಎರಡು ಇಶ್ಯೂ ರೀ. ಒಂದು ಇವ್ರೇನಿದ್ರಿ ರೀ, ಮೋದಿ ಅಲೆ ಇಲ್ಲ ಅಂತ ಹೇಳತ್ತಾರಂತ ಒಂದು ಅಂದ್ರೆ. ಸೊ ಮೋದಿ ಅಲೆ ಐತಿ ಇಲ್ಲ ಅನ್ನೋದಕ್ಕೆ ನಿಮ್ಮ ಟಿ ವಿಗಳು ನ್ಯಾಷನಲ್ ಇವು ಏನು ಸರ್ವೆ ಮಾಡತ್ತಾರಲ್ಲ ರೀ, ಆ ಸರ್ವೆ ನೋಡಿದರೆ ಮೋದಿ ಅಲ್ಲೇ ಇಲ್ಲತ್ತು ನಿಮಗೆ ಗೊತ್ತಾಗ್ತೈತೆ ರೀ. ಅವ್ರು ಅದನ್ನು ನೋಡ್ರೆ ಗೊತ್ತಾಗ್ತೈತೆ. ಆಮೇಲೆ ನೀವು ಹೇರಲ್ಲ ಬೈ ಇಲೆಕ್ಷನ್ನ ಬೇರೆ ಆಗುತ್ತೆ ರೀ, ಜನರಲ್ ಎಲೆಕ್ಷನ್ ಬೇರೆ ಆಗ್ತದೆ. ಈ ಸಲ ಅಂದರೆ ನೀವು ಬರೀ ಗೋಕಾಕು ಅರಬಾವಿ ಸೌತ್ ಅಷ್ಟೇ ಬೇಡ್ರಿ, ರಾಮದುರ್ಗ ಬೈಲೊಂಗಲ ಆಮೇಲೆ ಸೌದತ್ತಿ ಇಲ್ಲಿ ಎಲ್ಲ ಮತ್ತು ಗ್ರಾಮೀಣ ಸೌತ್ ನಾರ್ತ್ ಎಲ್ಲ ಕಡೆ ಮಾಡತ್ತಾರೆ, ಎಲ್ಲ ಕಾರ್ಯಕರ್ತರು ಮಾಡತ್ತಾರೆ, ಎಲ್ಲ ಕಡೆ ಐತಿ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ ಜಗದೀಶ್ ಶೆಟ್ಟರ್. ಎಲ್ಲೋ ಒಂದು ಕಡೆ ಕಾಸ್ಟ್ ಫ್ಯಾಕ್ಟರ್ ಮೇಲೆ ವೋಟ್ ಕೇಳ್ತಾ ಇದ್ದಾರೆ. ಅಲ್ಲ, ಇಲೆಕ್ಷನ್ ಬಂದಾಗ ಅವೆಲ್ಲ ಸ್ವಾಭಾವಿಕ ಎಲ್ಲ ನಡಿವನಾರ ಕೇಳ್ತಾರೋ. ಖರೆ ಜನ ಅದನ್ನು ಅಷ್ಟು ಇದನ್ನು ಸೀರಿಯಸ್ ತೊಗೋದಿಲ್ಲ ಅಂತೇಳಿ ನನಗೆ ಅನಿಸ್ತೈತೆ. ಯಾಕಂದರೆ ಇದು ಭಾರತ ದೇಶದ ಚುನಾವಣೆ, ನರೇಂದ್ರ ಮೋದಿ ಅವರ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಇವೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ ಎಲ್ಲ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸೊ ಪ್ರಮೋದ್ ಸಾವಂತ್ ಅವರು ಈಗ ಅದನ್ನೇ ಹೇಳಿದ್ರು ಸ್ಪೀಚ್ ಅಲ್ರಿ. ಬೈಟಲ್ಲಿ ಹೇಳಿದ್ರು ಸರ್. ಹಾಂ ಹಾಂ ನಿಮ್ಮ ಗೋವಾ ಚುನಾವಣೆ ಆದ ನಂತರ ಸರ್ಕಾರ ಬರುತ್ತೆ. ಅಲ್ಲಿ ಈಗ ಹೆಂಗೆ ಹೇಳೋಕ್ಕಾಗ್ತೈತಿ ರೀ? ಅಲ್ಲಲ್ಲ ಅವರು ಯಾಕಂದ್ರೆ ಮುಖ್ಯಮಂತ್ರಿ ಇರ್ತಾರೋ ಅವ್ರಿಗೇನು ಸೋರ್ಸ್ ಇರ್ತೈತೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಚುನಾವಣೆ ಆದ ನೋಡ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವೇನು ಮೀಡಿಯಾ ಸರ್ವೆ ತೋರ್ಸಾತೀರಿ ಅದರ ಪ್ರಕಾರ 22+3 ಅನ್ನತ್ತೀರಿ. ಆ ರೇಂಜ್ ಒಳಗೆ ಏನಾರ ನಮಗೆ ಸೀಟ್ ಬಂದು ಅಂದ್ರೆ 24-25 ಡೆಫಿನೆಟಾಗಿ ಅಂದರೆ ಅವ್ರಿಗೊಂಥರ MLA ಒಂದು ಇದಾಗ್ತೈತೆ. ಅಂದರೆ ನಮಗೆ ಮುಂದೆ ಭವಿಷ್ಯಂಗನೂ ವಿಚಾರ ಬರ್ಬೋದು ಅಂತ ಆ ಅಂದಾಜು ಮೇಲೆ ಕೈ ಹಿಡಿತಾವ ಅಂತ ಕೈ ಅಂದರೆ ಅವ್ರು ಹೇಳ್ತಾರೆ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆ ಎಲ್ಲ ನಮಗೆ ಸಕ್ಸಸ್ ಲಾಭ ಆಗಿದೆ. ಇಲ್ಲ, ಅವರು ತಮ್ಮ ಲೆಕ್ಕಾಚಾರಕ್ಕೆ ಗ್ಯಾರಂಟಿ ವರ್ಕೌಟ್ ಆಗ್ತೈತೆ ಅವ್ರು ಏನತ್ತಾರೆ. ಖರೆ ಈಗ ನಿಮಗೊಂದು ಮಾತು ಹೇಳ್ತಾರೆ, ನಾವು ಭಾಳ ಸರ್ಕಾರ ನೋಡಿದ್ದೀವಿ. ಒಂದು ಸರ್ಕಾರ ಆದ ನಂತರ ಎಂಟಿ ಇನ್ಕಮನ್ಸಿ ಒಂದು 3 ವರ್ಷ ಮೇಲೆ ಬರ್ತೈತೆ ರೀ. ಇವ್ರು 1 ವರ್ಷ ಇನ್ನೂ ಆಗಿಲ್ಲ, ಇಷ್ಟು ಎಂಟಿ ಇನ್ಕಮ್ ಅನ್ನಿಸ್ತೈತಿಲ್ಲ ಸರ್ಕಾರ. ಅಂದರೆ ಇಷ್ಟು ಎಂಟಿ ಇನ್ಕಮನ್ಸಿ ಯಾವುದೂ ನೋಡಿಲ್ಲ ನಾವು. ಅಷ್ಟು ಐತೆ ಅಂದರೆ ಅದ್ರ ಇಫೆಕ್ಟ್ ಗ್ಯಾರಂಟಿ ವರ್ಕೌಟ್ ಆಗೋದಿಲ್ಲ. ಡೆಫಿನೆಟಾಗಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸೀಟ್ ಕರ್ನಾಟಕದಲ್ಲಿ ಗೆಲ್ತಾರೋ. ಮುಂದೆ ಒಳ್ಳೆಯ ಭವಿಷ್ಯ ಇದೆ ರಾಜ್ಯಕ್ಕೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಮಾತು. ಅದಕ್ಕೆ ಕ್ಲಾರಿಫೈ ಮಾಡಿದಾರಲ್ಲ ಕೂಡ ಕಾಂಗ್ರೆಸ್ನವರು ಅದೇ ಇಶ್ಯೂ ಇಟ್ಕೊಂಡು ರಾಜ್ಯದಲ್ಲಿ ಅಂದರೆ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅಂದರೆ ಮಹಿಳೆಯರಿಗೆ ಅವಮಾನ ಮಾಡಿದ್ರು. ಅಲ್ಲ, ಅದಕ್ಕೆ ಕುಮಾರಸ್ವಾಮಿ ಕ್ಲಾರಿಫೈ ಮಾಡಿದಾರಲ್ಲ ರೀ. ಅದು ಇಶ್ಯೂ ನಮ್ಮ ಅಂದರೆ ಅವರೇ ಮಾತಾಡಿ ಅವರೇ ಉತ್ತರ ಕೊಟ್ಟ ಸೂಕ್ತ. ಅದಕ್ಕೆ ಅದು ಎಲ್ಲ ಕಡೆ ಭಾಷಣ ಮುಂದೆ ಸರ್ಕಾರ ಬಂದು ನಾನೇ ಸೇಮ್ ಹ್ಞೂ ಈ ಉತ್ತರ ಕರ್ನಾಟಕ MLAಗಳೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ನೀವು ಸಪೋರ್ಟ್ ಮಾಡ್ತೀರಾ? ಅಲ್ಲ, ಯತ್ನಾಳ್ CM ಆದ್ರೆ ಚಲೋ ಆಯ್ತಲ್ಲ. ನಮ್ಮ ಉತ್ತರ ಕನ್ನಡ CM ಆದ್ರೆ ಕೆಟ್ಟ ಆಗ್ತೈತೆ ರೀ. ಅಲ್ಲ, ಯತ್ನಾಳ್ CM ಆಗ್ತಾರೆ ಅಂತ ಯಾಕಂದರೆ ಬೆಳಗಾವಿ ಬೀದರ್ನಾಗ ಉತ್ತರ ಕನ್ನಡ CM ಆದರೆ ನಾವು ಖುಷಿ ಪಡ್ಕೋತೀವಿ. ಒಳ್ಳೆ ನಾವು ಸ್ವಾಗತ ಮಾಡ್ತೇನೆ. ಆದರೆ ಒಳ್ಳೇದಂತೇಳಿ ನನ್ನ ಅಭಿಪ್ರಾಯ. ಏನ್ರಿ ಭಾಳಷ್ಟು ವೈಯಕ್ತಿಕ ದಾಳಿ ಆಗ್ತದೆ. ಸತೀಶ್ ಜಾರಕಿಹೊಳಿ ಕ್ಷೇತ್ರ ಹೋಗ್ತಾರೆ, ಅಲ್ಲೇ ಮಚಾಂದ ತಿರುಗಾಡೋದು ಅದಕ್ಕೆ ಅದು ಅವರು ಉತ್ತರ ಕೊಡ್ತಾರಲ್ಲ ರೀ. ಚಿಕ್ಕೋಡಾಗದ ನಮ್ಮ ಪ್ರಭಾಕರ್ ಕೋರೆ ಸಾಕೋರು ಮಾದೇಶ್ಕೋರು ಇದಾಗಿದ್ರಲ್ಲ ರೀ, ಇಲ್ಲೇರ ಅವರು. ಈಗ ಮೇನಕಾ ಗಾಂಧಿ ಅವರು ಹೇಳ್ತಾರೆ ಅಂದ್ರೆ ಬಿಜೆಪಿ 2 ಸೀಟ್ ಬರಲ್ಲ, ನಿಮ್ಮ ಪಕ್ಷದವರೇ ಈ ಥರ ಯಾರು ಹೇಳಿದಾರೆ? ಮೇನಕಾ ಗಾಂಧಿ ಅವರು. ನೋಡ್ರಿ, ಈಗ ಮೋದಿ ಅವರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. ಸೊ NDA ಹೈಯೆಸ್ಟ್ ಲೀಡ್ ಬರ್ತೈತಿ, ನಿಮಗೆಲ್ಲ ಗೊತ್ತಿದೆ, ಖಂಡಿತ ಗೆಲ್ತಾರೋ. ಮತ್ತು ಅವ್ರು ಕೆಲವು ಮಂದಿಗೆ ಹೇಳಿದ್ರಾಗ ಏನೋ ಈ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರೋ BJP ಇಷ್ಟು ಸೀಟ ಬರೋದಿಲ್ಲ, ಅವ್ರು ಕ್ಲಿಯರ್ ಮೆಜಾರಿಟಿ ಬರೋದಿಲ್ಲ ಅಂತಾರೆ. ಕ್ಲಿಯರ್ ಮೆಜಾರಿಟಿ ಬಂದಂತಾರೆ ಜೂನ್ 4ಕ್ಕೆ ನಾವು ಕೂಡ್ರಿ ಹೇಳಿ ಅವಾಗ ಗೊತ್ತಾಗ್ತದೆ. ಕೇಂದ್ರ ಸಚಿವರಾಗ್ತಾರೆ ಆಗ್ಲತ್ತು ಬೈಕೆ ನಮ್ಮದು ಚಲೋ ಆಗ್ತದೆ. ಒಬ್ಬರು ಈ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸುರೇಶ್ ಅಂಗಡಿ ಅವರು MP ಆಗಿ ಮಿನಿಸ್ಟರ್ ಆದ ನಂತರ ಎಷ್ಟು ಕೆಲಸ ಅದು. ಏನೋ ದೇವ್ರದಿಂದ ಜಗದೀಶ್ ಶೆಟ್ಟರ್ ಗೆದ್ದು
ಪಾರ್ಲಿಮೆಂಟ್ಗೆ ಹೋಗಿ ಮಿನಿಸ್ಟರ್ ಆದರೆ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಒಳ್ಳೇದಾಗ್ತದೆ ರೀ. ಬೆಳಗಾವಿ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ ಇಲ್ಲಿ ಹೊರಗಿನವ್ರಿಗೆ ಅಲ್ಲಲ್ಲ ಈಗ ನೋಡ್ರಿ ಇಲೆಕ್ಷನ್ ಅಂದ್ಕೂಲೆ ಇವನ್ನೆಲ್ಲ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು. ಸೊ ಮತ್ತು ಅವರು ಇದನ್ನು ಇಶ್ಯೂ ಮಾಡೋರನ್ನ ಯಾರಲ್ಲ ಅವ್ರ ಜಾಗದಾಗ ಬೇರೆ ಪಾರ್ಟಿಯವ್ರು ಇದ್ರು ಮಾಡೋರ ಅದನ್ನ ಏನು ತಪ್ಪನ್ನಕ್ಕಾಗೋದಿಲ್ಲ. ಕರೆ ಜಗದೀಶ್ ಶೆಟ್ಟರ್ನ ಅದು ಹೊರಗಿನವ್ರು ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರ್ತಾರೋ, ಚುನಾವಣೆ ಪೂರ್ತಿ ಮರಿತಾರೋ, ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಜನ ಅಂತೇಳಿ ನನಗೆ ಆಸೆ ಇದೆ. ಈ ಚುನಾವಣೆಯನ್ನು ಬಾಲಚಂದ್ರ ಜಾರಕಿಹೊಳಿ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಅಲ್ಲ ಸೀರಿಯಸ್ ನಾವು ನಮ್ಮ ಚುನಾವಣೆ ಹೆಂಗೆ ಮಾಡ್ತೀವಿ ಅದೇ ಥರ ತೊಗೊಂಡ್ರೆ ಅಂದ್ರೆ ಈಗೇನು ಭಾಳ ಅಂದರೆ ಜಿದ್ದಿಗೆ ಬಿದ್ದು ಯಾರ ಜೊತೆ ಕುಸ್ತಿ ಹಿಡಿದು ಮಾಡತ್ತಿಲ್ಲ ನಾವ್ರೆ. ನಮ್ಮ ಚುನಾವಣೆ ಹೆಂಗೆ ಅಗದಿ ಆರಾಮಾಗಿ ಮಾಡ್ತಿದ್ದು ಇದನ್ನು ಇಲೆಕ್ಷನ್ ಅದು ಆರಾಮಾಗಿ ಸಮಾಧಾನಲಿ ಶಾಂತಲಿ ನಮ್ಮ ಜನಕ್ಕೆ ಓಟ್ ಹಾಕ್ರಪ್ಪ ಅಂತ ಹೇಳ್ತೀವಿ. ಅದಕ್ಕೆ ಹಂಗೆ ನಾವು ಅಂದ್ರೆ ಸೀರಿಯಸ್ ಅಂದ್ರೆ ಏನು ನೀವು ಏನು ಜಗಳ ಮಾಡಂತೀರೇನು ಅಲ್ಲ. ಎಲ್ಲೋ ಹಣಕಾಸಿನ ಯಾರದ್ರಿ ಖರ್ಚು ವೆಚ್ಚ ವಿಚಾರದಾಗ ಸರ್ ಹಾಂ ಎಲ್ಲೋ ಬಿಜೆಪಿ ಕ್ಯಾಂಡಿಡೇಟ್ ನಮ್ಮ ರೊಕ್ಕಿಲ್ಲ ನಮ್ಮ ಬಿ ಜೆ ಪಿಯವ್ರು ಗೆಲ್ತಾರೆ ರೀ ಅಲ್ಲ. ಚಿಕ್ಕೋಡಿ ಒಳಗೆ ಏನದ ಸರ್ ಬಿಜೆಪಿ ಅಲ್ಲಿ ಅನ್ನ ಸಾಹೇಬ್ ಜೊಲ್ಲೆ ಗೆಲ್ತಾರಂತ ಐತ್ರಿ, ಓಡಾಡತ್ತಾರ ಅವರು ಎಲ್ಲ ರೀ. ಪ್ರಚಾರಕ್ಕೆ ಹೋಗ್ತೀರಾ? ನಮಗೆ ಕರೆದಿಲ್ಲ ರೀ, ನಾವು ಇಲ್ಲೇ ಭಾಳ ಬಿಜಿ ಅದಾವ ರೀ ಬೆಳಗಾವಿ ಪಾರ್ಲಿಮೆಂಟ್ದಾಗ ರೀ. ಅಲ್ಲಿ ಇಲ್ಲೇ ಕೆಲಸ ಭಾಳ ಅದಾವ ರೀ, ಇಲ್ಲೇ ಮಾಡ್ತೀವಿ. ಅವರಲ್ಲಿ ಮಾಡಕತ್ತಾರಲ್ಲ ರೀ ರೀ. ಸರ್ ಲಖನ್ ಜಾರಕಿಹೊಳಿ ತಟಸ್ಥಾಗಿ ಉಳಿದಿದ್ದಾರೆ, ಎಲ್ಲೂ ಬರ್ತಾ ಇಲ್ಲ ನಿಮ್ಮ ಸಹೋದರರು. ಅವ್ರು ಇಂಡಿಪೆಂಡ್ MLC ಇರ್ಲಾರ ಮತ್ತೆ ಅಲ್ಲ ಹೋಗ್ಬೋದಲ್ಲಿ ಇನ್ನೂ ಏನೋ ಡಿಸಿಷನ್ ತೊಗೊಂಡಂಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಜೂನ್ 4ಕ್ಕೆ ಅವ್ರೇನು ಹೇಳ್ತಾರಲ್ಲ NDA 370 ಮ್ಯಾಗತಿ ಆರಾಮಾಗಿ ಬರ್ತಾವೆ, ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟಾಗಿ. ಯಾಕಂದ್ರೆ ನೀವು ಎಲ್ಲ ಬೇಸ್ ಅವ್ರು ಕಳ್ಕೊತಿದ್ದಾರೆ, ನೀವೇ ನೋಡ್ತಾ ಕರ್ನಾಟಕ ತೆಲಂಗಾಣ 2 ಬಿಟ್ಟರೆ ಎಲ್ಲೂ ಬೇಸ್ ಇಲ್ಲ ಅವ್ರದ್ದು. ರಾಜ್ಯದಾಗ ಹೊಸ ಗೌರ್ಮೆಂಟ್ ಬರ್ತದೆ ಅಲ್ಲ ಬಂದರೆ ಒಳ್ಳೆಯದು ಅಲ್ಲ. ಅಲ್ಲಲ್ಲ ನಾ ಏನಿಲ್ಲ ಜಾಸ್ತಿ ಸೀಟ್ ಏನೋ ಬಂದ್ರೆ MLAಗಳು ಅತ್ಯಂತರ ಆಗೋ ಪರಿಸ್ಥಿತಿ ಬರ್ಬೋದತ್ ಹಂಗೆ ಅನಿಸ್ತೈತೆ ರೀ. ಅವ್ರ ಮೈಂಡ್ ಒಳಗೆ ಏನಿದೆ ನೋಡ್ಬೇಕಲ್ಲ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಒಕ್ಕಲಿಗರ ಸಮುದಾಯದಲ್ಲಿ ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ನಾನೇ CM ಬದಲಾವಣೆ ಅವರೇ ಮಾತಾಡ್ತಾ ಇದ್ದಾರೆ, CM ಆಗ್ತೀನಿ. ಈಗ ಅವ್ರ ವಿಷಯ ನಾ ಏನು ಹೇಳಿ ನೀವು ಅವ್ರಿಗೆ ಕೇಳಿಬಿಡಲ್ಲ ರೀ. CM ಈಗ DK ಶಿವಕುಮಾರ್ ಅವ್ರು ಅಲ್ಲಿ ಹೇಳಿದ್ದು ಈಗ ನಾ ಏನು ಬದಲಾವಣೆಗಳು ಅಲ್ಲ ಅಂದ್ರೆ ಅವ್ರು ಈಗ ನೋಡ್ರಿ ಅವ್ರು ಓಟ್ ತೊಗೊಳಕ್ಕೆ ಓಟ್ ತೊಗೊಳಕ್ಕೆ ಅವರು ಮಾಡವ್ರಿ, ಕುಮಾರಸ್ವಾಮಿ ಅವ್ರು ಮಾಡವ್ರು. ಇವೆಲ್ಲ ಪಾಲಿಟಿಕ್ಸ್ ಏನು ಮಾಡೋಕ್ಕಾಗೋದಿಲ್ಲ ರೀ. ಕ್ಷೇತ್ರ ಅಡ್ಡಾಡಿದ್ರು ಯಾವ ಥರ ಅಲ್ಲೇ ಎಲ್ಲ ಚಲೋ ಐತೆ ಎಲ್ಲ ಕಡೆ ಮಾಡಿ. ನಾವು ನಾಗನೂ ದೊಡ್ಡ ಸಭೆ ಮಾಡಿದ್ವಿ ರೀ, ಮಾಡಿ ನಮ್ಮ ಜನ ಎಲ್ಲ BJPಗೆ ಮಾಡ್ರಪ್ಪ ಅಂತ ಎಲ್ಲರಿಗೂ ಹೇಳಿದ್ವಿ ರೀ. ಸೊ ಆ ಥರ ಟ್ರೆಂಡ್ ಇದೆ, ಚಲೋ ಆಗ್ತೈತೆ ಒಟ್ರೆ. ಥ್ಯಾಂಕ್ ಯು ಸರ್. ಒಂದು